आपदामपहर्तारं दातारं दातारं सर्वसम्पदा लोकाभिरामं लोकाभिरामं श्रीरामं श्रीरामं लोकाभिरामं श्रीरामं भूयो भूयो नमाम्यहं भूयो भूयो नमाम्यहं भूयो भूयो नमाम्यहम्. ಆತ್ಮೀಯರೇ, ಈ ಶ್ಲೋಕವನ್ನು ಬುಧ ಕೌಶಿಕ ಋಷಿಯಿಂದ ಪ್ರೋಕ್ತವಾದ ಶ್ರೀರಾಮರಕ್ಷಾಸ್ತೋತ್ರದಿಂದ ಆಯ್ದುಕೊಳ್ಳಲಾಗಿದೆ. ಭಕ್ತರ ಸಂಕಟಗಳನ್ನು ನಿವಾರಿಸುವ, ಸರ್ವ ಸಂಪತ್ತುಗಳನ್ನೂ ಅನುಗ್ರಹಿಸುವ, ಲೋಕಕ್ಕೆ ಆನಂದದಾಯಕನಾದ ಶ್ರೀರಾಮಚಂದ್ರನನ್ನು ಪುನಃ ಪುನಃ ನಮಿಸುತ್ತೇನೆ ಎಂದು ಇದರ ಅರ್ಥ. ಆಪತ್ತುಗಳಿಗೆ ಒಳಗಾಗಿರುವ, ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಿರುವ ಭಕ್ತರನ್ನು ರಕ್ಷಿಸುವ ಹೊಣೆಗಾರಿಕೆ ಶ್ರೀರಾಮನದ್ದಾಗಿದೆ. ಶ್ರೀರಾಮನ ಅನುಗ್ರಹ ಹೊಂದಿದ್ದರೆ ಕಾರ್ಯಸಿದ್ಧಿಯೊಂದಿಗೆ ಸರ್ವ ಸಮೃದ್ಧಿಯೂ ಸಾಧ್ಯ. ಮನನಾತ್ ತ್ರಾಯತೆ ಇತಿ ಮಂತ್ರ ಎಂಬಂತೆ ಯಾರು ಶ್ರೀರಾಮನ ಕುರಿತಂತೆ ಭಕ್ತಿಭಾವದಿಂದ ಮನನ ಮಾಡುತ್ತಾರೋ, ಧ್ಯಾನಿಸುತ್ತಾರೋ, ಸ್ಮರಿಸುತ್ತಾರೋ ಅವರ ಎಲ್ಲ ವಿಪತ್ತುಗಳೂ ಪರಿಹಾರವಾಗುವುದಲ್ಲದೆ ಅವರಿಗೆ ಸಕಲ ಸಂಪತ್ತುಗಳೂ ಪ್ರಾಪ್ತವಾಗುತ್ತವೆ. ಶ್ರೀ ಮಹಾವಿಷ್ಣುವಿನ ಅವತಾರಗಳಲ್ಲಿ ಶ್ರೀರಾಮಾವತಾರವು 7ನೆಯದು. ಜನತೆಯ ಸಂಕಷ್ಟಗಳನ್ನು ಪರಿಹರಿಸುವುದರೊಂದಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪರಮ ಪುರುಷಾರ್ಥಗಳನ್ನು ನೀಡುವವನಾಗಿ, ಆಯುಷ್ಯ, ವಿದ್ಯೆ, ಕೀರ್ತಿ, ಶಕ್ತಿ, ಸಾಮರ್ಥ್ಯಗಳ ದಾತಾರನಾಗಿ, ಸಕಲ ಪಾಪ ಪರಿಹಾರಕನಾಗಿ, ಕಷ್ಟ ಕಾಲದಲ್ಲಿ ಸಹಾಯಕನಾಗುವ ಆಪದ್ಬಾಂಧವನಾಗಿ, ಮನುಕುಲಕ್ಕೆ ಆದರ್ಶಪ್ರಾಯನಾಗಿ, ಲೋಕರಕ್ಷಕನಾಗಿ, ದೇವದೇವನಾಗಿ ಮೆರೆಯುತ್ತಿರುವ ಲೋಕಾಭಿರಾಮನಾದ ಶ್ರೀರಾಮನನ್ನು ಮತ್ತೆ ಮತ್ತೆ ನಮಿಸುತ್ತೇನೆ. ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹರೇ ರಾಮ. ವಂದನೆಗಳು.